ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ODI ಸೀರೀಸ್ ಬಂತು ಅಂತ ಹೇಳಿದ್ರೆ ರೊಕ್ಕೋ ಜೋಡಿ ಮತ್ತೆ ವಾಪಸ್ ಮಗ. ಸೌತ್ ಆಫ್ರಿಕಾ ವಿರುದ್ಧ ಯಾವ ರೀತಿ ಡಾಮಿನೇಟ್ ಮಾಡಿದ್ರು ಇಂಡಿಯಾ ಮತ್ತೆ ರೊಕ್ಕೋ ಜೋಡಿ ಯಾವ ರೀತಿ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಲೆವೆಲ್ ಫಾರ್ಮ್, ಓಕೆನಾ. ಆ್ಯಂಡ್ ನ್ಯೂಜಿಲೆಂಡ್ಗೆ ಯಾಕೋ ಇನ್ನೂ ಡಾಮಿನೇಟ್ ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತದೆ. ಬಿಕಾಸ್ ನ್ಯೂಜಿಲೆಂಡ್ ಸ್ಕ್ವಾಡ್ ಅಂತ ಅಷ್ಟೊಂದೇನೋ ಒಳ್ಳೆ ಸ್ಕ್ವಾಡ್ ಅಂತೂ ಬಿಟ್ಟಿಲ್ಲ. ಬಿಕಾಸ್ ಅವ್ರು ಕೋರ್ ಟೀಮೇ ಇಲ್ಲ. ಒಂದು 3-4 ಜನ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ ಬಿಟ್ಟರೆ ಅಷ್ಟೊಂದೇನೋ ಚೆನ್ನಾಗಿ ಕಾಣ್ತಿಲ್ಲ ಆ ಒಂದು ಸ್ಕ್ವಾಡಲ್ಲಿ. ಓಕೆ, ಏನು ಬೇಕಿದ್ರು ಆಗ್ಬೋದು. ಬಟ್ ಪಿಚ್ ಬಗ್ಗೆ ಮಾತಾಡೋದಾದರೆ ಈ ಒಂದು ವಡೋದರಾ ಸ್ಟೇಡಿಯಮಲ್ಲಿ ಫಸ್ಟು ಇಂಟರ್ನ್ಯಾಷನಲ್ ಮ್ಯಾಚ್ ನಡೀತಾ ಇರೋದು. ಆಲ್ಮೋಸ್ಟ್ ಡೊಮೆಸ್ಟಿಕ್ ಮ್ಯಾಚ್ ಎಲ್ಲ ನಡೆದಿದೆ ಮತ್ತು ವುಮೆನ್ಸ್ ಎಲ್ಲ ನಡೆದಿದೆ. ಬಟ್ ಮೆನ್ಸ್ ಯಾವುದು ಕೂಡ ನಡೆದಿಲ್ಲ. ಇದೇ ಫಸ್ಟು ಮ್ಯಾಚು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ ODI ಸೀರೀಸು ವಡೋದರಾ ಸ್ಟೇಡಿಯಮಲ್ಲಿ. ಆ್ಯಂಡ್ ಇಲ್ಲಿ ಅವರೇಜ್ ಇರೋದೆ 300. ಯಾಕಂತ ಹೇಳಿದ್ರೆ ಈ ಒಂದು ಪಿಚ್ಚಲ್ಲಿ ವಿಜಯ್ ಹಜಾರೆ ಮತ್ತು ಡೊಮೆಸ್ಟಿಕ್ ಮ್ಯಾಚಲ್ಲಿ ತುಂಬ ಮ್ಯಾಚಸಲ್ಲಿ ನಡೆದಿದ್ದಿಲ್ಲ. ಸೊ ಅದೆಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡಿದ್ರೆ 300 ಅವರೇಜ್ ಇದೆ. ಸರಿಗಂತೂ ಬ್ಯಾಟರ್ಸ್ಗಳಿಗೆ ತವರೂರು ಹಬ್ಬ ಮಾಡ್ಕೊಳ್ಳೋಕ್ಕೆ ಈ ಒಂದು ಪಿಚ್ ಮಾಡಿಸಿದ ಪಿಚ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಂಡಿಯಾ ಬ್ಯಾಟಿಂಗ್ ಲೈನಪ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇದೆ. ಒಬ್ಬರು ಬಿಟ್ಟರೆ ಒಬ್ಬರು ಪಕ್ಕ 100 ಹೊಡಿತಾರೆ. ನನಗೇನೋ ಅನ್ನಿಸ್ತದೆ ವಿರಾಟ್ ಕೊಹ್ಲಿ ಮತ್ತೆ 100 ಹೊಡಿತಾರೆ ಈ ಒಂದು ಪಿಚ್ಚಲ್ಲಿ ಅಂತ. ಆ್ಯಂಡ್ ಇಲ್ಲಿ ಯಾರು ಟಾಸ್ನ ಗೆಲ್ತಾರೆ ಕಣ್ಣು ಮುಚ್ಕೊಂಡು ಬೌಲಿಂಗ್ನ ತಗೋತಾರೆ. ಬಿಕಾಸ್ ಹೋಗ್ತಾ ಡ್ಯೂ ಫ್ಯಾಕ್ಟರ್ ಜಾಸ್ತಿ ಆಗುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಟೋಟಲ್ ಆಗಿ 8-8 ನೋಡೋದಾದರೆ ಟೋಟಲ್ ಆಗಿ 120 ಮ್ಯಾಚಸ್ನ ಆಡಿದ್ದಾರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮುಖಾಮುಖಿ ಆಗಿರೋದು. ಅದರ ಇಂಡಿಯಾ 62 ಆಗಿದ್ದರೆ ನ್ಯೂಜಿಲೆಂಡ್ 50 ಮ್ಯಾಚಸ್ನ ಆಗಿದ್ದಿದ್ದಾರೆ. ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ನ್ಯೂಜಿಲೆಂಡ್ ಯಾವಾಗೆಲ್ಲ ಟೂರ್ನ ಮಾಡಿದರು ಇಂಡಿಯಾಗೆ ಅವಾಗ ಸಕ್ಕ ಡಾಮಿನೇಟ್ ಮಾಡಿರೋದು ಇಂಡಿಯಾ ನ್ಯೂಜಿಲೆಂಡ್ ಮೇಲೆ. ಆಲ್ಮೋಸ್ಟ್ ಒಂದು 50 ಮ್ಯಾಚಸ್ ಆಡಿದರೆ 40 ಮ್ಯಾಚಸ್ನ ಈಸಿಯಾಗಿ ಗೆದ್ದುಬಿಟ್ಟಿರ್ತಾರೆ ಇಂಡಿಯಾ. ಓಮನೆಲ್ಲ ಗೆಲ್ತಾರೆ ಹೇಳೋಕ್ಕಾಗಲ್ಲ. ನ್ಯೂಜಿಲೆಂಡಲ್ಲೂ ಕೂಡ ಆ ಥರ ಆಗಿರುತ್ತೆ. ಆ್ಯಂಡ್ ಇದು ಇಲ್ಲಿವರೆಗೂ ಆಗಿರೋ ಸ್ಟ್ಯಾಟ್ಸು. ಆ್ಯಂಡ್ ಟೀಮ್ ಇಂಡಿಯಾದು ಪಾಸಿಬಲ್ 11 ನೋಡೋದಾದರೆ ಟೀಮ್ ಇಂಡಿಯಾ ಪಾಸಿಬಲ್ 11 ಇದು 100% ನಾಳಿನ ಪ್ಲೇಯಿಂಗ್ 11 ಅಂತಲೇ ಹೇಳ್ಬೋದು. 1:30 ಮ್ಯಾಚ್ ಸ್ಟಾರ್ಟ್ ಆಗ್ತದೆ, ಯಾರು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ರವೀಂದ್ರ ಜಡೇಜಾ, ರೆಡ್ಡಿ, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ ಆ್ಯಂಡ್ ಮೊಹಮ್ಮದ್ ಸಿರಾಜ್ ಆ್ಯಂಡ್ ಹರ್ಷದೀಪ್ ಸಿಂಗ್. ಈ ಒಂದು ಪ್ಲೇಯಿಂಗ್ 11ನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಡ್ತಾರೆ. ಇನ್ಯಾರು ಕೂಡ ಮಿಸ್ ಆಗೋ ಚಾನ್ಸ್ ಇಲ್ಲ ಅಂತಲೇ ಹೇಳ್ತೀನಿ. ಮೊಹಮ್ಮದ್ ಸಿರಾಜ್ ಮತ್ತೆ ಕಮ್ಬ್ಯಾಕ್ ಮಾಡಿದರೆ, ಶ್ರೇಯಸ್ ಅಯ್ಯರ್ ಕೂಡ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ ಡೊಮೆಸ್ಟಿಕಲಿ ಮತ್ತು ಇಂಜುರಿ ಎಲ್ಲನೂ ಕೂಡ ರಿಕವರಿ ಮಾಡಿಕೊಂಡು ಈ ಒಂದು ODI ಸೀರೀಸ್ ಅವ್ರಿಗೆ ಒಳ್ಳೆಯದಾದರೆ ಇಬ್ಬರು ಕೂಡ ಮುಂದೆ ಬರೋ ODI ಸೀರೀಸ್ಗೆಲ್ಲ ಅವ್ರನ್ನ ಲೆವೆನಲ್ಲಿ ಇಟ್ಕೋತಾರೆ ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಹರ್ಷಿತ್ ರಾಣಾ ಬ್ಯಾಟಿಂಗ್ ಟಾಪ್ ಆರ್ಡರ್ ಕೊಡ್ತಾರೆ ಮತ್ತು ಬೌಲಿಂಗು ನ್ಯೂ ಬಾಲ್ ಕೊಡ್ತಾರೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ನೋಡ್ಬೇಕೇನಾಗುತ್ತೆ ಅಂತ. ಆ್ಯಂಡ್ ಶುಭ್ಮನ್ ಗಿಲ್ಲು ಕೂಡ ಇವಾಗ ODI ಕ್ಯಾಪ್ಟನ್ಸಿನ ಬರ್ತಾ ಇದ್ದಾರೆ. ಸೊ ಇವರೊಂದು ODI ಕ್ಯಾಪ್ಟನ್ಸಿಯಲ್ಲಿ ನೋಡಬೇಕು ಈ ಒಂದು ಸೀರೀಸ್ನ ಗೆಲ್ತಾರ ಅಂತ. ಆ್ಯಂಡ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಂದಿನಂತೆ ಟಾಪ್ ನಾಚ್ ಇನ್ನಿಂಗ್ಸ್ನ ಆಡ್ಕೊಡ್ತಾರೆ ಟೀಮ್ ಇಂಡಿಯಾಗೆ. ಅವರಿಲ್ಲ ಅಂತ ಹೇಳಿದ್ರೆ ODI ಸೀರೀಸ್ ಏನೂ ಅಲ್ಲ ಟೀಮ್ ಇಂಡಿಯಾ ಕಡೆಗೆ. ಆ್ಯಂಡ್ KL ರಾಹುಲ್ ಗೊತ್ತಲ್ಲ, ನಿಮಗೆ ಯಾವುದೇ ಪೊಸಿಷನಲ್ಲಿ ಕೊಟ್ಟರು ನಾನು ಆಡ್ಕೊಡ್ತೀನಿ, ಆ ಒಂದು ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ಕೊಡ್ತೀನಿ ಅಂತ ಒಂದು ಪ್ರಾಮಿಸ್ನ ಎವ್ರಿ ಟೈಮ್ ತೋರಿಸ್ತಾನೆ ಇದ್ದಾರೆ. ರವೀಂದ್ರ ಜಡೇಜರ್ ಬಗ್ಗೆ ಮಾತಾಡೋಂಗೆಲ್ಲ, ನೀವು ಬಾಲ್ ಕೊಡ್ತೀರಾ, ಬ್ಯಾಟಿಂಗ್ ಕೊಡ್ತೀರಾ, ಫೀಲ್ಡಿಂಗ್ ಕೊಡ್ತೀರಾ, ಎಲ್ಲಾದರೂ ನನ್ನ ಜಾಬ್ನ ನಾನು ಡನ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ರೆಡ್ಡಿ ಬಗ್ಗೆ ಮಾತಾಡಿದರೆ ಇವರು ಅಷ್ಟೊಂದು ಒಳ್ಳೆ ಫಾರ್ಮಲ್ಲಿಲ್ಲ. ಡೊಮೆಸ್ಟಿಕಲ್ಲಿ ಪರವಾಗಿಲ್ಲ, ಚೆನ್ನಾಗೇ ಮಾಡಿದ್ದಾರೆ ಬೌಲಿಂಗು ಆ್ಯಂಡ್ ಬ್ಯಾಟಿಂಗು. ಕುಲ್ದೀಪ್ ಯಾದವ್ ಅಂತೂ ಲಾಸ್ಟ್ ಸೀರೀಸು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೀರೀಸಲ್ಲಿ ಸಕ್ಕತ್ತಾಗಿ ಬೌಲಿಂಗ್ ಕೂಡ ಹಾಕಿದರು. ಹರ್ಷಿತ್ ರಾಣಾ ಕೂಡ ಒಳ್ಳೆ ಸ್ಪೆಲ್ ಹಾಕಿದ್ರು ಸೌತ್ ಆಫ್ರಿಕಾ ವಿರುದ್ಧ. ಆ್ಯಂಡ್ ಮೊಹಮ್ಮದ್ ಸಿರಾಜ್ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ ಡೊಮೆಸ್ಟಿಕಲ್ಲಿ ಒಳ್ಳೆ ಫಾರ್ಮ್ನ ತೋರಿಸಿ. ಆ್ಯಂಡ್ ಹರ್ಷದೀಪ್ ಸಿಂಗ್ ಅಂತೂ ಸಕ್ಕತ್ತಾಗೆ ಫೈರ್ ಆಗಿ ಯಾವಾಗಲೂ ಬೌಲಿಂಗ್ನ ಮಾಡ್ತಾರೆ. ಬಟ್ ಸೌತ್ ಆಫ್ರಿಕಾ ವಿರುದ್ಧ ಅವರಿಗೆ ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. 1-2 ಮ್ಯಾಚು T20ಯಲ್ಲಿ ಓಕೆ ಅಂತಲೇ ಹೇಳ್ತೀನಿ. ಇವತ್ತಿನ ಮ್ಯಾಚ್ ಏನಾಗುತ್ತೆ ಅಂತ, ನಿಮಗೆ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡ್ಕೊಳ್ಳಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.